ಬಾದಾಮಿ ಮತಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಭೀಮಸೇನ್ ಬಿ ಚಿಮ್ಮನಕಟ್ಟಿ ಅವರ 43ನೇ ಹುಟ್ಟುಹಬ್ಬವನ್ನು ಅಭಿಮಾನಿ ಬಳಗದ ವತಿಯಿಂದ ವಿಶೇಷ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವು ನೀರಲಕೇರಿಯ ಮುನಿ ಹಿರಿಯ ನಾಗರಿಕ ಸೇವಾ ಕೇಂದ್ರದಲ್ಲಿ ನಡೆಯಿತು. ಶಾಸಕರ ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲಿನ ಹಿರಿಯ ನಾಗರಿಕರಿಗೆ ಅನ್ನ ಸಂತರ್ಪಣೆ ಹಾಗೂ ಬಟ್ಟೆ ವಿತರಣೆ ಮಾಡುವ ಮೂಲಕ ಮಾನವೀಯ ಸೇವೆಗೆ ಮಹತ್ವ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಹಿರಿಯರು ಶಾಸಕರ ಈ ಸೇವಾ ಮನೋಭಾವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಹಾಗೂ ಸ್ಥಳೀಯ ಮುಖಂಡರು ಮಾತನಾಡಿ, ಶ್ರೀ ಭೀಮಸೇನ್ ಚಿಮ್ಮನಕಟ್ಟಿ ಅವರು ಸದಾ ಜನಪರ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವ ನಾಯಕರು ಎಂದು ಶ್ಲಾಘಿಸಿದರು. ಬಾದಾಮಿ ಮತಕ್ಷೇತ್ರದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹುಟ್ಟುಹಬ್ಬವನ್ನು ಸಂಭ್ರಮಕ್ಕಷ್ಟೇ ಸೀಮಿತಗೊಳಿಸದೆ ಸೇವೆಯ ಮೂಲಕ ಆಚರಿಸುವುದು ನಿಜಕ್ಕೂ ಶ್ಲಾಘನೀಯ ಎಂದು ಎಲ್ಲರೂ ಹೇಳಿದರು. ಈ ರೀತಿಯ ಕಾರ್ಯಕ್ರಮಗಳು ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುತ್ತವೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ವರದಿ YH ವಾಲಿಕಾರ್, ಕನಕ ಟಿವಿ, ಬಾಗಲಕೋಟೆ. ಆತ್ಮೀಯ ಹಿರಿಯ ನಾಯಕರೇ, ಇವತ್ತು ನಾನು ಕಂಡ ಸರಳ ಮತ್ತು ಸಜ್ಜನಿಕೆ ಹೊಂದಿದಂಥ ಭೀಮಸೇನ್ ಬಾಲಪ್ಪ ಬಾದಾಮಿ ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ MLA ಆಗಿರುವಂತಹ 93ನೇ ವರ್ಷದ ಹುಟ್ಟುಹಬ್ಬ ನಿಮಿತ್ತವಾಗಿ ಇವತ್ತು ನನ್ನ ಬಾದಾಮಿ ಕ್ಷೇತ್ರದ ಕಾಂಗ್ರೆಸ್ ಅಭಿಮಾನಿಗಳು ಮತ್ತು BB ಚಿಮ್ಮನಕಟ್ಟಿ ಸಾಹೇಬರ ಹಿತೈಷಿಗಳು ಮತ್ತು ನನ್ನ ಕರ್ನಾಟಕ ಕುರುಬ ಸಂಘದ ಜಿಲ್ಲಾ ನಿರ್ದೇಶಕರು ಹಾಗೂ ಮಾಜಿ ನಗರಸಭೆ ಅಧ್ಯಕ್ಷರು ಹಾಗೂ ಕಾಳಿದಾಸ ಸೌಹಾರ್ದ ಸಹಕಾರಿ ಬ್ಯಾಂಕಿನ ಸದಸ್ಯರು ಮತ್ತು ನನ್ನ ಎಲ್ಲ ಪಕ್ಷದ ಕಾಂಗ್ರೆಸ್ ಪಕ್ಷದ ಕಟಾಳುಗಳು, ಮೊಟ್ಟ ಮೊದಲಾಗಿ ನನ್ನ ಸ್ವಂತಕ್ಕೆ ಬಂದಿದ್ದ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಆನಂದ ಸ್ವಾಗತ. ನನ್ನ ಆತ್ಮೀಯರಾದಂಥ ಹನುಮಂತಪ್ಪನವರ ಮತ್ತು ನನ್ನ ಬಾದಾಮಿ ಕ್ಷೇತ್ರದ ಎಲ್ಲ BB ಚಿಮ್ಮನಕಟ್ಟಿ ಸರ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಬೇಕು ಎಂದು ನಮ್ಮ ಸರ್ವೋದಯ ಸರ್ವಿಸ್ ಸೊಸೈಟಿಗೆ ಒಂದು ಎಲ್ಲ ಹಿರಿಯ ನಾಗರಿಕರ ಆಶೀರ್ವಾದ ಪಡೆಯಿಸಬೇಕು ನಮ್ಮ ಸಾಹೇಬರಿಗೆ ಅಂತ ಒಂದು ಉದ್ದೇಶಕ್ಕೋಸ್ಕರ ಎಲ್ಲ ಅಭಿಮಾನಿಗಳೊಂದಿಗೆ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಇವತ್ತು ಎಲ್ಲೋ ಆಡಂಬರ ಪ್ರಕ್ರಿಯೆ ಮಾಡ್ತಾ ಇರ್ತಾರೆ, ಎಲ್ಲ ಬೇಡ, ಒಂದು ಮಾದರಿಯಾಗಿರೋಣ ಅಂತ ಒಂದು ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಇವತ್ತು ಎಲ್ಲ ಬಂದಂಥ ಎಲ್ಲ ಮಹಿಳೆಯರಿಗೆ ನಾನು ಸ್ವಾಗತ ಕೋರ್ತಾ, ಇವತ್ತು ತಾವು ಎಲ್ಲರೂ ಈಗ ಚಳಿಗಾಲ ತುಂಬ ಚಳಿ ಇರುತ್ತೆ ಅಂತ ಏನಾದ್ರು ನೀರಿದೆ ಅಂತ ಕೇಳಿದಾಗ, ತುಂಬ ಸೂಚನೆ ನೀರಿದೆ ಅಂತಂದಾಗ ಅವಶ್ಯವಾಗಿ ಎಲ್ಲರನ್ನ ಕಾಳಿದಾಸವಾದ ಇವತ್ತು ನಾನು ಹೆಚ್ಚಿಗೆ ಏನು ಮಾತಾಡಲ್ಲ, ಕ್ಷೇತ್ರವನ್ನು ಈಗ ಉದ್ದೇಶಕ್ಕೋಸ್ಕರ ನಮ್ಮ ಮಂಜನ್ ಆಗಿರ್ಬೋದು, ಸುಮಾರು ಜನ ಇದ್ದಾರೆ, ಅವರಿಂದ ಒಂದು ಸಾಹಿತ್ಯ ಬಗ್ಗೆ ಒಂದು ಈ ಕಾರ್ಯಕ್ರಮ ತಮ್ಮಗಳ ಆಶೀರ್ವಾದ ಹಿರಿಯ ನಾಗರಿಕ ದೇವರ ಸಮಾನ. ಅದಕ್ಕೆ ತಮ್ಮಗಳ ಆಶೀರ್ವಾದ ತುಂಬು ಪೂರ್ವ ಹೃದಯದ ಆಶೀರ್ವಾದವನ್ನು ನಮ್ಮ ಶಾಸಕರ ಮೇಲೆ ತಮ್ಮ ಆಶೀರ್ವಾದ ಇರಲಿ ಅಂತಕೊಂಡು ಮತ್ತೊಂದು ಕೇಳ್ಕೊಂಡು ಇದನ್ನ ತಮ್ಮ ದಯವಾಗಿ ನಾನು ಅಂತಕ್ಕಂಥ ಅಹಂಕಾರ ಅಲ್ಲದೆ ಬಹಳ ವಿನಯಪೂರ್ವಕವಾಗಿ ಅವುಗಳನ್ನು ನಾವು ಸಲ್ಲಿಸಲಿಕ್ಕೆ ಬ್ಯಾಂಕ್ ಜನಸೇವಾ ಸೌಹಾರ್ದ ಬ್ಯಾಂಕ್ ವತಿಯಿಂದ ನಮ್ಮ ಆ ಬ್ಯಾಂಕಿನ ಮ್ಯಾನೇಜರ್ ಆದಂತ ದಯಾನಂದ್ ಸರ್ ಒಂದು ಮಾತು ಎಲ್ಲರೂ ಕೂಡ್ಕೊಂಡು ಈ ಸರಿ ಸಾಕು ಗಮನಕ್ಕೆ ತಂದಿದ್ದೀನಿ. ಹಿರಿಯ ನಾಗರಿಕರಿಗೆ ಒಂದು ಸ್ವೀಟ್ ಅನ್ನ ಕೊಡುವಂತ ವ್ಯವಸ್ಥೆಯನ್ನು ಮಾಡೋದು ಮತ್ತು ಊಟದ ವ್ಯವಸ್ಥೆಯನ್ನ ನಮ್ಮ ಅಭಿಮಾನ ಬಳಗ ವತಿಯಿಂದ ಎಲ್ಲ ಕೊಡ್ಕೊಂಡು ಮಾಡೋಣ ಅಂತ ಬಂದಿದ್ದೀನಿ. ಇಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಸಹ ಅವರು ಸಹ ಬಂದಿದ್ದಾರೆ ಇಲ್ಲಿ. ಹಾಗೆ ನಮ್ಮ ಬಾಗಲಕೋಟೆ ನಗರ ಸಹ ನಮ್ಮ ಅಭಿಮಾನಿಗಳು ಸಹ ಸಾಗರ ಅಭಿಮಾನಿಗಳು ಸಹ ಬಂದಿದ್ದಾರೆ ಇಲ್ಲಿ. ನಮಗೆ ಒಂದ್ ಕಡೆ ನಿಮ್ಮನ್ನೆಲ್ಲ ನೋಡಿದಾಗ ದುಃಖ ಅನ್ಸುತ್ತೆ, ನೋವು ಅನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಸಹಜ ಇದೆ, ವಯಸ್ಸಾಗೋದು ಸಹಜ. ಆದ್ರೆ ತಾವೆಲ್ಲ ಇಲ್ಲಿ ಬಂದಿದ್ರಿ. ಆದ್ರೆ ಇದಕ್ಕೆ ಏನು ಸರ್ವೋದಯ ಸರ್ವಿಸ್ ಸೊಸೈಟಿ ಅವರು ತಮ್ಗೆ ಆಶ್ರಯ ಕೊಟ್ಟು ನಿಮ್ಮೆಲ್ಲ ಬಹಳ ತಮ್ಮ ಮನೆಯ ಯಜಮಾನರಿಗಿಂತ ಹೆಚ್ಚಿಗೆ ತಾವೆಲ್ಲ ಕಾಳಜಿಯಿಂದ ನೋಡ್ಕೊಂಡು ತಮಗೆಲ್ಲ ಪಾಲನೆ ಮಾಡ್ಕೊಂತ ಹೊಟ್ಟಿದಾಗ ಬಹಳ ಖುಷಿಯಾದ ವಿಷಯ. ಯಾಕಪ್ಪ ಅಂತಂದ್ರೆ
ಇವತ್ತು ನಾವು ಒಂದು ದಿವಸ ಬಂದು ನಿಮ್ಗೆ ಇವತ್ತೊಂದು ಸ್ವೀಟರ್ ಕೊಟ್ಟಿರ್ಬೋದು, ಊಟದ ವ್ಯವಸ್ಥೆ ಮಾಡಿರ್ಬೋದು. ದಿನಂಪ್ರತಿ ನೀವೆಲ್ಲ ಮಾಡ್ಕೊಂಡು ಹೋಗೋದು ಈ ಸೊಸೈಟಿಯವರು, ಈ ಸಂಘದವರು ಮಾಡ್ಕೊಂಡು ಹೋಗೋದೈತರ ಅದು ಬಹಳ ಶ್ಲಾಘನೀಯವಾದಂತ ವಿಚಾರ. ನಮ್ಮ ಚಿಮ್ಮಕಟ್ಟಿ ಸಾಹೇಬರು ಬಹಳ ಬಡವರ ಬಗ್ಗೆ ಬಹಳ ಕಾಳಜಿ. ಅಲ್ಲಾಗ ನಮ್ಮ ಈ ಬಿಲ್ಸನ್ ಚಿಮ್ಮಕಟ್ಟಿ ಸಾಹೇಬ್ರ ಅಂತಾರೆ ಬಹಳ ಹಿರಿಯರಂದ್ರೆ ಬಹಳ ಗೌರವ. ಯಾವತ್ತೂ ಅವ್ರು ಎಲ್ಲಿ ಯಾವುದೇ ಒಂದು ಹಳ್ಳಿಗೆ ಹೋಗ್ಲಿ, ಯಾವುದೇ ಒಂದು ವಾರ್ಡ್ ಹೋಗ್ಲಿ, ಮೊದಲೇ ಕಲಿ ಇರ್ತಕ್ಕಂಥ ಹಿರಿಯರಿಗೆ ಮಾತಾಡ್ತಾರೆ. ಅವ್ರನ್ನ ಮಾತಾಡಿಸಿ ಅವ್ರನ್ನ ಕೈ ಹಿಡಿದು ಅವ್ರ ತಲೆ ಮ್ಯಾಗ ಕೈ ಇಟ್ಟು, ದುಬ್ಬ ಮ್ಯಾಗ ಕೈ ಇಟ್ಟು ಅವ್ರದೆಲ್ಲ ವಿಚಾರ ಮಾಡೋದು ಅವ್ರದ್ದು ರೂಢಿ. ಆ ಮಂಟಳೊಳಗೆ ಅವ್ರು ಬಂದಿದ್ದು ಸಹ. ಈಗ ಹಾಗೆ ಅವರು ಈಗಿನ ಬಹಳ ಯುವಕರಿದ್ದಾರೆ, ಬಹಳ ಸಣ್ಣ ವಯಸ್ಸಲ್ಲಿ MLA ಆಗ್ಯಾರ. ಅವ್ರಿಗೂ ಸಹ ಬಹಳ ಹಿರಿಯರಂದ್ರೆ ಬಹಳ ಪ್ರೀತಿ. ಅದು ಇವತ್ತು ನಾವೆಲ್ಲ ಬಂದಿದ್ದಲ್ಲ, ಅದು ಒಂದು ಎಲ್ಲೋ ಒಂದು ರೀತಿಯಿಂದ ಅವ್ರು ಇರ್ತಕ್ಕಂಥ ಹಿರಿಯರ ಮೇಲೆ ಇರ್ತಕ್ಕಂಥ ಅಭಿಮಾನ, ಒಂದು ಪ್ರೀತಿ, ಆ ಒಂದು ಗೌರವ ಐತಲ್ಲ, ಅದು ನಮ್ಗೆ ಇಲ್ಲಿ ಕರ್ಸೈತೆ ಅಂತ ನಾವು ಭಾವಿಸಿದ್ದೀವಿ. ಯಾಕಪ್ಪ ಅಂತಂದ್ರೆ ನಾವು ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಕಡೆ ಈಗಾಗಲೇ ಹೇಳಿದ್ದಾರೆ. ನಮ್ಮ ಜುಗ್ಗಸ್ ಸರ್ ಸಾಹೇಬ್ರ ವಿಚಾರ ಇಟ್ಕೊಂಡು ಹೇಳ್ತಾರೆ, ನಾವು ಬಹಳ ಹೇಳೋದು ಬೇಡ. ನಿಮ್ಮ ಆಶೀರ್ವಾದ ಆ ಬಿಲ್ಸನ್ ಚಿಮ್ಮಕಟ್ಟಿ ಸಾಹೇಬ್ ಮೇಲೆ, ಆ ಮಂಟದ ಮೇಲೆ, ಆ ಕುಟುಂಬದ ಮೇಲೆ ಸದಾ ಇರಲಿ. ಅದರ ಜೊತೆಗೆ ಅವರಿಗೆ ಈ 43ನೇ ವರ್ಷ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಿಮ್ಮಿಂದಲೂ ಸಹ ಅವರಿಗೆ ಕೋರಲಿ ಅಂತ ಹೇಳ್ತಾ ಈ ಒಂದು ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಬಿಲ್ಸನ್ ಚಿಮ್ಮಕಟ್ಟಿ ಅವರ 4ನೇ ಹುಟ್ಟುಹಬ್ಬದ ನಿಮಿತ್ತ ಈ ಒಂದು ಸ್ವೀಟುಗಳನ್ನು ಕೊಡುವಂಥ ವ್ಯವಸ್ಥೆ ಹಾಗೂ ಪ್ರಸಾದವನ್ನು ಮಾಡಿರ್ತಕ್ಕಂಥ ನಮ್ಮ ಎಲ್ಲ ಗಣ್ಯರಿಗೆ, ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆ ತಿಳಿಸುತ್ತಾ, ಈ ಒಂದು ನಮ್ಮ ಕಾರ್ಯದರ್ಶಿ ಜಯಸ ಸೌಹಾರ್ದ ಅನ್ನೋದು ಕೇವಲ ವ್ಯವಹಾರಿಕವಾಗಿ ನಮ್ಮ ಸಂಸ್ಥೆಯನ್ನು ನಮ್ಮ ಅಧ್ಯಕ್ಷರು ಹುಟ್ಟಾಕಿಲ್ಲ. ಎಲ್ಲ ಸಮಾಜಕ್ಕೂ ಒಳ್ಳೆಯದಾಗಲಿ, ಎಲ್ಲ ಸಮಾಜಕ್ಕೆ ಏನು ಒಂದು ಅವರ ಕೈಲಾಗುತ್ತೋ ಏನು ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು, ಅದನ್ನೆಲ್ಲ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅಧ್ಯಕ್ಷರಂತ ಬಿಲ್ಸನ್ ಚಿಮ್ಮಕಟ್ಟಿ ಅವರು ಸದಾ ಅವರು ನಿರಂತರವಾದಂಥ ಒಂದು ಕಾರ್ಯಗಳನ್ನು ಈ ರೀತಿ ಕೈಗೊಂಡಿರ್ತಾರೆ. ಆ ಒಂದು ಅವರ ಆದೇಶದ ಮೇರೆಗೆ 25 ದಿವಸ ನಾವು ಈ ಒಂದು ತಮಗೆಲ್ಲರಿಗೂ ಒಂದು ಅಲ್ಪ ಕಾಣಿಕೆ, ನಮಗೆ ನೋಡಿದಲ್ಲ, ಈ ಒಂದು ಅಲ್ಪ ಕಾಣಿಕೆಯಾದಂಥ ಒಂದು ಶೆಡ್ಯೂಲ್ ಕೊಡುವಂಥ ವ್ಯವಸ್ಥೆ ಅಥವಾ ಪ್ರಸಾದ ವಿತರಣಾ ವ್ಯವಸ್ಥೆಯನ್ನು ನಾವು ನಮ್ಮ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯವನ್ನು ಮಾಡಿಕೊಳ್ಳಲು ತಾವು ಈಗ ಅನುವು ಮಾಡಿಕೊಟ್ಟಂಥ ತಮ್ಮ ಎಲ್ಲರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತೀನಿ. ಬಾದಾಮಿ ಮತಕ್ಷೇತ್ರದ ಬಾದಾಮಿಯ ಚಾಲುಕ್ಯ ಅಂತ ಹೆಸರಾಗಿರುವಂಥ ಸನ್ಮಾನ್ಯ ಶ್ರೀ ಬಿಲ್ಸನ್ ಚಿಮ್ಮಕಟ್ಟಿ ಶಾಸಕರು ಬಾದಾಮಿಯವರು 43ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಹಿರಿಯ ನಾಗರಿಕರ ಸಹಾಯವಾಣಿಗೆ ಭೇಟಿಯಾಗಿ ಇವರೆಲ್ಲ ಈ ಚಳಿಗಾಲದಲ್ಲಿ ಅವರಿಗೆ ಅನುಕೂಲ ಆಗಲಿ ಅಂತ ಕೇಳಿ ಶೆಡ್ಯೂಲ್ ಶಾಸಕರ ಶೆಡ್ಯೂಲ್ ತಗೊಂಡಿರೋ ಅವ್ರ ಅಭಿಮಾನಿಗಳಾಗ ಹಾಗಾಗಿ ಅನುಸರಿಸಿಲ್ಲ. ಆದ ಕಾರಣ ಇಂಥ ವ್ಯಕ್ತಿ ಈಗಾಗಲೇ ಸಣ್ಣ ವಯಸ್ಸಿನಲ್ಲಿ ಇಂಥ ಜನರ ಹತ್ತಿರ ಹೋಗಿ ಜನರ ಕೆಲಸವಂತ ಮಾಡುವಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ BP ಚಿಮ್ಮಕಟ್ಟಿ ಸಾಹೇಬರು. ಒಂದು ಹಿಂದೂ ವರ್ಗದ ನಾಯಕರು. ಅವರಿಗೆ ಇಂಥ ಅನೇಕ ಕೆಲಸಗಳನ್ನು, ಸಾರ್ವಜನಿಕ ಕೆಲಸಗಳನ್ನು, ಅನೇಕ ಸಾರ್ವಜನಿಕ ಕೆಲಸಗಳನ್ನು ಮಾಡಿ ನಿಮ್ಮಂಥ ಎಲ್ಲ ಹಿರಿಯರ ಆಶೀರ್ವಾದ ಅವರಿಗೆ ಸದಾಕಾಲ ಇರಲಿ. ಅವರಿಗೆ ಇಂಥ ಕೆಲಸ ಮಾಡಿಕೊಳ್ಳೋಕೆ ದೇವರ ಆಶೀರ್ವಾದ ಕೊಳ್ಳಿ, ಅವರಿಗೆ ಮುಂದೆ ಸಚಿವರಾಗಲಿ ಅನ್ನುವಂತ ಹೇಳಿ